ಇವತ್ತು ನಾನು ಹೆಲ್ದಿ ಬಾಡಿ ಮತ್ತೆ ಹೆಲ್ದಿ ಫೇಸ್ ಮತ್ತೆ ಫೇಸ್ ಗ್ಲೋ ಆಗಕ್ಕೆ ಯಾವ್ಯಾವ ತರ ಜ್ಯೂಸ್ನ ಕುಡಿಬಹುದು, ನಾನು ರೆಗ್ಯುಲರ್ ಆಗಿ ಕುಡಿಯುವಂತ ಜ್ಯೂಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಡಯಾನಾ ಜೆಸಿಕಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ಡಯಟ್ಗೆ ಅಥವಾ ಗ್ಲೋಯಿಂಗ್ ಸ್ಕಿನ್ಗೆ ಪರ್ಟಿಕ್ಯುಲರ್ ಆಗಿ ಯಾವ ಜ್ಯೂಸನ್ನ, ಯಾವ ಫ್ರೂಟ್ ಜ್ಯೂಸ್ ಇಲ್ಲ ತರಕಾರಿ ಜ್ಯೂಸನ್ನ ನಾವು ಡೈಲಿ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಾಡಿ ಒಳಗಡೆ ಏನಾದ್ರು ಇಂಟೇಕ್ ಮಾಡುವಾಗ ಅದರಿಂದ ಫೇಸ್ ಮತ್ತೆ ಬಾಡಿ ಚೇಂಜಸ್ನ ನಾವು ಕಾಣಬಹುದು. ಸೊ ನಾವು ಮೇಲ್ಗಡೆ ಏನೇ ಮೇಕಪ್ ಹಾಕೊಂಡ್ರು ಇಲ್ಲ ಏನೇ ಸಿರಮ್ಮು, ಏನೋ ಗ್ಲೋಯಿಂಗ್ ಸಿರಮ್ಮು, ಏನೇನೋ ಡಿಫ್ರೆಂಟ್ ಆಗಿ ಕ್ರೀಮ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಅದು ಹಾಕಿದ್ರೆ ಅದು ಆ ಕ್ಷಣಕ್ಕೆ ಒಂದ್ 2-3 ದಿನಕ್ಕೆ ನಾವು ವೈಟ್ ಆಗಿ ಕಾಣಿಸ್ಬೋದು. ಈಗ ಹೈಡ್ರಾ ಫೇಶಿಯಲ್ ಆ ತರ ಮಾಡಿಸಿದ್ರೆ ಒಂದು ವಾರ ನಾವು ವೈಟ್ ಆಗಿ ಕಾಣಿಸ್ಬೋದು. ಮತ್ತೆ ಬಿಸಿಲು ಗುದ್ರೆ ಸೇಮ್ ಮತ್ತೆ ಅದೇ ತರಾನೇ ಆಗ್ಬಿಡ್ತೀವಿ. ಸೊ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ರೆ ನಮ್ಗೆ ಅದು ಹೇಗೆ ಅಂದ್ರೆ ಒಳಗಡೆಯಿಂದಾನೇ ಆ ಗ್ಲೋಯಿಂಗ್ ಬರಬೇಕು ಅಂದ್ರೆ ನೀವು ಫಸ್ಟ್ ನಿಮ್ಮ ಡಯಟನ್ನ, ಫುಡ್ ಡಯಟ್ ಏನ್ ಹೇಳ್ತೀವಿ ಹೆಲ್ದಿ ಡಯಟ್ ಮಾಡ್ಕೊಬೇಕು. ಡಯಟನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕು. ಯಾವುದೇ ಔಟ್ಸೈಡ್ ಫುಡ್, ಸ್ಟ್ರೀಟ್ ಫುಡ್, ತುಂಬ ಆಯಿಲಿ ಫುಡ್, ಜಂಕ್ ಫುಡ್ಸ್ ತಿನ್ನೋರು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೆಲ್ದಿ ಡಯಟನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಸ್ಕಿನ್ ಚೇಂಜಸ್ ನೀವೇನೆ ಕಾಣ್ಬೋದು. ನಾನು ಡೈಲಿ ಕುಡಿಯೋದು ನೆಲ್ಲಿಕಾಯಿ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಡೈಲಿ ವಿತೌಟ್ ಮಿಸ್ ಕುಡಿತೀನಿ. ಅಕಸ್ಮಾತ್ ಇಲ್ಲ ಅಂದಾಗ ಲೆಮನ್ ಜ್ಯೂಸ್ ಅದರ ಆಲ್ಟರ್ನೇಟಿವ್ ಆಗಿ ಲೆಮನ್ ಜ್ಯೂಸ್ ಕುಡಿತೀನಿ. ಇವತ್ತು ಬೆಟ್ಟದ ನೆಲ್ಲಿಕಾಯಿ ಇರಲಿಲ್ಲ, ಸೊ ಲೆಮನ್ ಜ್ಯೂಸ್. ಸೊ ನಾನು ಕುಡಿಯೋಂತಹ ಜ್ಯೂಸ್ಗಳು ಲೆಮನ್ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದರಲ್ಲಿ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ ಸಿ ತುಂಬಾನೇ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಬಾಡಿಯಲ್ಲಿರೋ ಟಾಕ್ಸಿಕ್ ಅಂಶಗಳು ಕಮ್ಮಿ ಆಗುತ್ತೆ. ಇದರಿಂದ ಸೆಲ್ಸ್ ಎಲ್ಲ ಹೇಗೆ ಹೇಳ್ಬೋದು, ಮೆಲನಿನ್ ಅಂಶವನ್ನು ಇದು ಕಮ್ಮಿ ಮಾಡುತ್ತೆ. ಸೊ ಮೇನ್ ಆಗಿ ನಮ್ಮ ಸ್ಕಿನ್ ಟೋನ್ಗೆ ಕಾರಣ ಇರೋದು ಮೆಲನಿನ್ ಅಂತ ಒಂದು ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಅದು ನೀವು ಸೈನ್ಸ್ ಓದಿರೋರ್ಗೆ ಅದು ಗೊತ್ತಾಗುತ್ತೆ. ಸೊ ಅದು ಕಮ್ಮಿ ಆಗ್ತಿದ್ದಂಗೆ ನಮ್ಮ ಫೇಸು ಗ್ಲೋ ಆಗುತ್ತೆ. ಕೆಲವರು ಅದನ್ನ ಆರ್ಟಿಫಿಷಿಯಲ್ ಆಗೂ ಏನ್ ಹೇಳ್ತಾರೆ, ಸರ್ಜರೀಸೋ ಇಲ್ಲ ಆ ಥರ ಏನೇನೋ ಮಾಡಿಸ್ಕೊಂಡು ಮೆಲನಿನ್ ಅಂಶನ ಕಡಿಮೆ ಮಾಡಿಕೊಂಡು ಫೇಸು ಅಥವಾ ಇಡೀ ಬಾಡಿ ವೈಟ್ ಆಗಿ ಕಾಣಬೇಕು ಅಂತ ಬಾಲಿವುಡಲ್ಲೆಲ್ಲ ಮಾಡ್ಕೊತಾರೆ ನೋಡಿ. ಇವಾಗ ರೀಸೆಂಟ್ ಆಗಿ ಒಂದು ನ್ಯೂಸ್ ಆಯಿತು, ಆ ಥರ ಮಾಡ್ಕೊತಾರೆ. ಬಟ್ ಅದು ತುಂಬಾನೇ ಡೇಂಜರಸ್. ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಡಯಟ್ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಲೆಮನ್ ಜ್ಯೂಸು ಮತ್ತೆ ಬೆಟ್ಟದ ನೆಲ್ಲಿಕಾಯಿ, ಮೂಸಂಬಿ, ಕಿತ್ಲೆ ಹಣ್ಣು ಹೇಳ್ತಾರೆ. ಸೊ ಆರೆಂಜ್, ಅದೆಲ್ಲ ಇಂಗ್ಲೀಷಲ್ಲಿ ಹೇಳೋದು ಬೇಡ, ಕನ್ನಡದಲ್ಲೇ ಹೇಳ್ಕೊಂಡು ಹೋಗ್ತೀನಿ. ಸೊ ಈ 4 ಜ್ಯೂಸು ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಅಂತಾನೆ ಹೇಳ್ಬೋದು. ಇದನ್ನ ಕುಡಿಬಹುದು. ಸೊ ಇದು ಬಿಟ್ರೆ ಇನ್ನೇನು ಮಾರ್ನಿಂಗ್ ಇನ್ಯಾವುದು ಜ್ಯೂಸ್ ಕುಡಿಬಹುದು ಅಂತ ಹೇಳಿದ್ರೆ ಬೀಟ್ರೂಟ್ ABC ಜ್ಯೂಸ್ ಅಂತ ಹೇಳ್ತಾರೆ ನೋಡಿ. ಸೊ ಅದನ್ನ ಕುಡಿಬಹುದು. ಇಲ್ಲಾಂದ್ರೆ ನಮ್ಮ ಹತ್ರ ಕ್ಯಾರೆಟ್ ಇರುವಾಗ, ಬೀಟ್ರೂಟ್ ಇರುವಾಗ, ಇನ್ನೊಂದಿಲ್ಲ ಅಂತ ಹೇಳುವಾಗ ಒಂದೇ ಜ್ಯೂಸನ್ನು ಕುಡಿಬಹುದು. ಬೀಟ್ರೂಟ್ ಜ್ಯೂಸನ್ನು ತುಂಬಾನೇ ಒಳ್ಳೇದು, ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಇಲ್ಲ ಅಂದ್ರೆ ಕ್ಯಾರೆಟ್ ಜ್ಯೂಸ್, ಆಪಲ್ ಜ್ಯೂಸನ್ನ ಕುಡಿಬಹುದು ಬೆಳಗ್ಗೆ ಎದ್ದ ತಕ್ಷಣ, ಅದು ಚೆನ್ನಾಗಿರುತ್ತೆ. ಸಪರೇಟಾಗಿ ಕುಡಿಬಹುದು. ಬೂದ್ಗುಂಬಳಕಾಯಿ ಜ್ಯೂಸ್, ಸೊ ಅದು ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ನಾನು ಅದನ್ನ ಒಂದ್ಸಲಿನೂ ಟ್ರೈ ಮಾಡಿಲ್ಲ, ಯಾಕಂದ್ರೆ ನಂಗೆ ನೋಡಿದ ತಕ್ಷಣ ಅದು ಇಷ್ಟ ಆಗಿಲ್ಲ ಕುಡಿಬೇಕು ಅಂತ. ಅದಕ್ಕೆ ನಾನು ಇದುವರೆಗೂ ಕುಡ್ದೇ ಇಲ್ಲ. ಬಟ್ ಟ್ರೈ ಮಾಡ್ಬೇಕು, ಎಲ್ಲಾನು ಟ್ರೈ ಮಾಡ್ಬೇಕು. ಕೆಲವೊಂದು ನಂಗೆ ಇಷ್ಟ, ನೋಡಕ್ಕೆ ಚೆನ್ನಾಗಿಲ್ಲ ಅಂತ ಅನ್ಸಿದ್ರು ಅದನ್ನ ಕುಡಿಯುವಾಗ ಇಲ್ಲ ಟೇಸ್ಟ್ ಮಾಡುವಾಗ ತುಂಬಾನೇ ಚೆನ್ನಾಗಿರುತ್ತೆ. ಅದು ನನ್ನ ಮಿಸ್ಟೇಕ್. ಯಾವಾಗ್ಲೂ ಇದೇ ತರ ಮಾಡ್ತೀನಿ ಎಲ್ಲಾ ವಿಷಯದಲ್ಲೂ ಹಾಗೆ. ಈಗ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ದೂರನೇ ಇಟ್ಬಿಡ್ತೀನಿ. ಬಟ್ ಅದ್ರ ಬಗ್ಗೆ ನಾನು ಎಕ್ಸ್ಪೀರಿಯನ್ಸೇ ಮಾಡಲ್ಲ. ಸೊ ಅದೊಂದು ತಿಳ್ಕೊಂಡಿದ್ದೀನಿ ನಾನು. ಸೊ ಬೂದ್ಗುಂಬಳಕಾಯಿ ಜ್ಯೂಸನ್ನ ಕುಡಿಬಹುದು, ಅದು ತುಂಬಾನೇ ಒಳ್ಳೇದು. ಸೊ ಇಷ್ಟು ಜ್ಯೂಸ್ ಅನ್ನ ನೀವು ವಾರಕ್ಕೆ ಡಿಫ್ರೆಂಟ್ ಜ್ಯೂಸನ್ನ ಕುಡಿಬಹುದು ನೀವು. ಸೊ ಇಲ್ಲಾಂದ್ರೆ ಮೇಂಟೈನ್ ಮಾಡ್ತೀರಾ ಅಂದ್ರೆ 1 ವಾರ ಪೂರ್ತಿ ನೀವು ಬೀಟ್ರೂಟ್ ಜ್ಯೂಸ್, ಇಲ್ಲಾಂದ್ರೆ ಕ್ಯಾರೆಟ್ ಜ್ಯೂಸ್, ನೆಕ್ಸ್ಟ್ ಒಂದು ಬೆಟ್ಟದ ನೆಲ್ಲಿಕಾಯಿ, ಮೂಸಂಬಿ ಅಥವಾ ಕಿತ್ಲೆ ಹಣ್ಣು, ಈ ತರ ವಾರ ಪೂರ್ತಿ ಕುಡೀರಿ. ಇಲ್ಲಾಂದ್ರೆ ನನಗೆ ಆ ಥರ ಇಷ್ಟ ಆಗಲ್ಲ, ಡೈಲಿ ಒಂದೊಂಥರ ಡಿಫ್ರೆಂಟ್ ಜ್ಯೂಸ್ ಕುಡಿಬೇಕು ಅಂದ್ರೆ ಒಂದಿನ ಕ್ಯಾರೆಟ್, ಬೀಟ್ರೂಟ್, ಮೂಸಂಬಿ, ಕಿತ್ಲೆ ಹಣ್ಣು, ಆಪಲ್, ಏನೆಲ್ಲ ಇದೆ ಫ್ರೂಟ್ಸು ನಿಮ್ಗೆ ಇಷ್ಟ ಇರೋದು ಅದನ್ನ ಕುಡಿತಾ ಹೋಗಿ. ಅಂಡ್ ಇನ್ನೊಂದು ಥಿಂಗ್ ಹೇಳ್ಬೇಕು, ವಾಟರ್ ಡೈಲಿ 4 ಲೀಟರ್ ವಾಟರ್ನ ಒಂದೇ ಸಮ ಕುಡ್ಕೋಬೇಡಿ. 4 ಲೀಟರ್ ಅಂತ ಟಾರ್ಗೆಟ್ ಇದ್ರೆ, ಸೊ 4 ಲೀಟರ್ನ ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ನೈಟು, ಸೊ ಈಗ 4 ಟೈಮ್ ಆಯ್ತಲ್ಲ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತೆ ನೈಟು 1 ಲೀಟರ್ನ ಕುಡೀರಿ. ಸೊ ಒಂದೊಂದು ಗ್ಲಾಸನ್ನ ನೀವು 1 ಅವರ್ ಅಥವಾ 1.5 ಅವರ್ ಕುಡಿದ್ರು ಇಡೀ ದಿನಕ್ಕೆ ನೀವು 4 ಲೀಟರ್ನ ಮೇಂಟೈನ್ ಮಾಡ್ಕೋಬಹುದು, ಕಂಪ್ಲೀಟ್ ಮಾಡಬಹುದು. ಸೊ ನಾನು ಹಾಗೆ ಮಾಡ್ತೀನಿ.
ಸೊ ನೀರಂತೂ ಇಂಟೇಕ್ ತುಂಬ ಚೆನ್ನಾಗಿರಬೇಕು. ನೀರನ್ನು ಕುಡಿಯೋದನ್ನ ಮಿಸ್ ಮಾಡ್ಕೊಬಿಡಿ. ಎಲ್ಲೇ ಹೋದ್ರೂ ಬಾಟಲ್ ಕ್ಯಾರಿ ಮಾಡಿ. ಇಲ್ಲಾಂದರೆ ಆಚೆ ಕಡೆ ನೀರು ಸಿಗಲ್ಲ ಅಂದರೆ ಬಾಟಲ್ ತಗೊಂಡು ಬಿಸ್ಲರಿ ಸಿಗುತ್ತೆ, ಕುಡಿತಾನೆ ಇರಿ ನೀರನ್ನು. ಓಕೆ, ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಶುಗರ್ ಮತ್ತು ಸಾಲ್ಟ್ ಫುಡ್, ಅಥವಾ ನೀವು ಡೈಲಿ ಶುಗರ್ ಅಂದರೆ ಸ್ವೀಟನ್ನು ತಿನ್ನೋದು, ಸ್ವೀಟ್ ಪದಾರ್ಥಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ, ಕಮ್ಮಿ ಮಾಡಿ. ತುಂಬ ಜಾಸ್ತಿ ತಿಂತವ್ರವರು ಒಂದು ಸ್ವಲ್ಪನ ಕಮ್ಮಿ ಮಾಡ್ಕೊಳ್ಳಿ. ನಾನಂತೂ ಈಗ ಬಿಟ್ಟೇ ಬಿಟ್ಟಿದ್ದೀನಿ. ಚಾಕ್ಲೇಟ್ ಯಾವಾಗನೂ ಆಸೆ ಆದರೆ ಅಷ್ಟೇ ಅದನ್ನು ತಿಂದ್ಬಿಡ್ತೀನಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಫುಲ್ಲು ಇದು ಮಾಡಿಬಿಟ್ಟಿದ್ದೀನಿ. ಈಗ ಸಾಲ್ಟನ್ನು ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ನನಗೆ ಇವಾಗ ಬರ್ತಾ ಇರೋ ಶುಗರು, ಸಾಲ್ಟು, ಎಣ್ಣೆ ಇದೆಲ್ಲ ನೋಡ್ತಾ ಇದ್ರೆ ಇದು ರಿಯಲ್ ಅಥವಾ ಇದರಿಂದ ನಮ್ಗೇನಾದರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಇವಾಗ. ಡೈಲಿ ಎದ್ದು ಟಿ ವಿ ಹಾಕಿದ್ರೆ ಬರೀ ಅದೇ ಬರ್ತಾ ಇದೆ. ಸೊ ಆ ಭಯಕ್ಕೋಸ್ಕರ, ಹಾಗೆಯೇ ಹೆಲ್ತನ್ನ ಕಾಪಾಡ್ಕೊಳ್ಳೋಕ್ಕೂ ಕೂಡ ಸೊ ಶುಗರನ್ನ ಮತ್ತು ಸಾಲ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಫುಡ್ಡಲ್ಲಿ ತುಂಬಾ ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಸೊ ಇಷ್ಟನ್ನ ಫಾಲೋ ಮಾಡಿದ್ರೆ. ಹಾಗೆ ಇನ್ನೊಂದು ಥಿಂಗ್ ಅಂದರೆ ಎಕ್ಸಸೈಸ್. ನೀವು ಎಕ್ಸಸೈಸ್ ಮಾಡಿ, ಮನೇಲಿದ್ದರೆ ವಾಕಿಂಗ್ ಮಾಡಿ, ಬೇಸಿಕ್ ಎಕ್ಸಸೈಸ್ ಮಾಡಿ, ಪುಷಪ್ಸ್ ಮಾಡಿ. ನಾನು ಮನೇಲಿರುವಾಗ ಮಾಡ್ಕೊತೀನಿ. ಜಿಮ್ಗೆ ಹೋಗಬೇಕು, ಜಿಮ್ಗೆ ಹೋಗ್ತಾ ಇಲ್ಲ. ಸೊ ಜಿಮ್ಗೆ ಹೋಗಿ ಟೈಮೇ ಆಗ್ತಾಯಿಲ್ಲ. ಇವತ್ತು ಮನೆಗೆ ಬಂದಿದ್ದೀನಿ. ಸೊ ಇವತ್ತು ರೆಸ್ಟ್ ಮಾಡ್ತೀನಿ. ಸೊ ಈ ಥರ ಆಗ್ತಾ ಇದೆ. ಜಿಮ್ಗೆ ಹೋಗೋಕ್ಕಾಗಿಲ್ಲ ಅಂದಾಗ ನನ್ನ ಡಂಬಲ್ಸ್ ಎಲ್ಲ ರೆಡಿ ಇರುತ್ತೆ. ಸೊ ಮನೇಲೇ ಬೇಸಿಕ್ ಎಕ್ಸಸೈಸನ್ನ ಮಾಡ್ಕೊತಾ ಇದ್ದೀನಿ ನಾನು. ಸೊ ಬೇಸಿಕ್ ಎಕ್ಸಸೈಸನ್ನು ಮಿಸ್ ಮಾಡ್ಕೊಬಿಡಿ. ಸೊ ಇಷ್ಟನ್ನು ಮಾಡಿ ನೀವು ಒಂದು 3 ಮಂತ್ಸ್ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವೇ ಹೇಳ್ತೀರಾ ಎಷ್ಟು ಬೇಗ ಚೇಂಜ್ ಆಗ್ತಾ ಇದೆ, ಸ್ಕಿನ್ ಗ್ಲೋ ಆಗ್ತಾ ಇದೆ ಅಂತ. ಸೊ ನೀವು ಏನು ಮಾಡಿದೆ ನಂಗೆ ಒಂದೇ ದಿನದಲ್ಲಿ ಅದು ಕ್ರೀಮ್ ಹಚ್ಚಿ ಮುಖ ಗ್ಲೋ ಆಗಬೇಕು ಅಂದರೆ ಅದು ಖಂಡಿತವಾಗೂ ಆಗೋದಿಲ್ಲ. ಅದರಿಂದ ಸೈಡ್ ಎಫೆಕ್ಟ್ಸ್ ಏನೇ ಜಾಸ್ತಿ ಇರುತ್ತೆ. ಅದೆಲ್ಲ ಅವಾಯ್ಡ್ ಮಾಡಿ ಈ ಥರ ಡಯಟನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಲೈಕನ್ನು ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.